ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಜೂನ್ 10ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, 2025ರಲ್ಲಿ ಭಾರತ ಮತ್ತು ಮಂಗೋಲಿಯಾ ನಡುವೆ ನಡೆದ ಮಿಲಿಟರಿ ವ್ಯಾಯಾಮದ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ಯುದ್ಧ ಅಭ್ಯಾಸ್, ಇಂದ್ರ, ವಜ್ರ ಪ್ರಹಾರ, ನೊಮ್ಯಾಡಿಕ್ ಎಲಿಫೆಂಟ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಯೂಶುವಲಿ ಯಾವುದೇ ಎರಡು ದೇಶಗಳ ನಡುವೆ ಏನು ಒಂದು ಮಿಲಿಟರಿ ವ್ಯಾಯಾಮಗಳು ಏನಾಗುತ್ತೆ ಅವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಭಾರತ ಮತ್ತು ಮಂಗೋಲಿಯಾದ ನಡುವೆ ಈ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನುವಂತಹ ಒಂದು ಮಿಲಿಟರಿ ವ್ಯಾಯಾಮ ಆಗುತ್ತೆ. ಸೊ ನೊಮ್ಯಾಡಿಕ್ ಎಲಿಫೆಂಟ್ ಎಂಬುದು ಭಾರತ ಮತ್ತು ಮಂಗೋಲಿಯಾ ನಡುವಿನ ಒಂದು ಮಿಲಿಟರಿ ವ್ಯಾಯಾಮ. ಇದು ಯಾಕೆ ಮಾಡ್ತಾರೆ, ಇದರ ಉದ್ದೇಶ ಏನು ಅಂತಂದರೆ, ಇದು ದಂಗೆಗಳ ನಿಗ್ರಹ ಮಾಡೋಕೆ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಮೇಲೆ ಈ ವ್ಯಾಯಾಮ ತನ್ನ ಗಮನವನ್ನು ಕೇಂದ್ರೀಕರಿಸುತ್ತೆ. ನಿಮ್ಮ ಪರೀಕ್ಷೆಯಲ್ಲಿ ಇನ್ನೊಂದು ರೀತಿ ಪ್ರಶ್ನೆಯನ್ನು ಕೇಳ್ತಾರೆ, ನೊಮ್ಯಾಡಿಕ್ ಎಲಿಫೆಂಟ್ ಯಾವಾಗ ಪ್ರಾರಂಭ ಆಯಿತು ಮೊದಲ ಬಾರಿಗೆ ಅಂತ ಕೇಳಿದ್ರೆ 2004ರಲ್ಲಿ ಮೊದಲ ಬಾರಿಗೆ ಅದನ್ನು ಆರಂಭ ಮಾಡ್ತಾರೆ. ಇನ್ನೊಂದು ಪಾಯಿಂಟನ್ನು ಕೇಳ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ, ಭಾರತದಿಂದ ಗೋರ್ಖಾ ರೈಫಲ್ಸ್ ಪಡೆ ಈ ಒಂದು ವ್ಯಾಯಾಮದಲ್ಲಿ ಪಾಲ್ಗೊಳ್ಳುತ್ತೆ. ಯಾವ ಪಡೆ ಅಥವಾ ಯಾವ ವಿಭಾಗ ಈ ನೊಮ್ಯಾಡಿಕ್ ಎಲಿಫೆಂಟ್ನಲ್ಲಿ ಭಾಗವಹಿಸುತ್ತೆ ಅಂತ ಕೇಳಿದ್ರೆ ಗೋರ್ಖಾ ರೈಫಲ್ಸ್ ಪಡೆ ಪಾಲ್ಗೊಳ್ಳುತ್ತೆ. ಇನ್ನು 17ನೇ ಆವೃತ್ತಿ 2025ರಲ್ಲಿ ನಡೆದಿದ್ದು ಯಾವುದು? 17ನೇ ಆವೃತ್ತಿ ಎಲ್ಲಿ ನಡೀತು ಅಂತ ಕೇಳಿದ್ರೆ ಮಂಗೋಲಿಯಾದ ಉಲ್ ಬಾತರ್ನಲ್ಲಿ ಇದು ನಡೆಯುತ್ತೆ. ಮುಂದೆ 2026ರಲ್ಲಿ ಭಾರತದಲ್ಲಿ ನಡೆಯುತ್ತೆ. ಆಲ್ಟರ್ನೇಟ್, ಒಂದ್ಸಲ ಮಂಗೋಲಿಯಾದಲ್ಲಿ ನಡೆಯುತ್ತೆ, ಸೊ ತದನಂತರದಲ್ಲಿ ಭಾರತದಲ್ಲಿ ನಡೆಯುತ್ತೆ. ಇನ್ನು ಪ್ರಮುಖ ವ್ಯಾಯಾಮಗಳ ಬಗ್ಗೆ ನೋಡೋಣ. ಇವಾಗ ಯಾವ ರೀತಿ ನೊಮ್ಯಾಡಿಕ್ ಎಲಿಫೆಂಟ್ ಸುದ್ದಿಯಲ್ಲಿದೆ ಅದೇ ರೀತಿ ಬೇರೆ ಬೇರೆ ಮಿಲಿಟರಿ ವ್ಯಾಯಾಮಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಉದಾಹರಣೆಗೆ ಯುದ್ಧ ಅಭ್ಯಾಸ್ ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ ಅಂತ ಕೇಳಿದ್ರೆ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತೆ. ಅದೇ ರೀತಿ ಗರುಡ ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ? ಭಾರತ ಮತ್ತು ಫ್ರಾನ್ಸ್ನ ನಡುವೆ ನಡೆಯುತ್ತೆ ಗರುಡ. ಇನ್ನು ಮೂರನೇದಾಗಿ ವರುಣ, ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತೆ. ಗರುಡ ಹಾಗೂ ವರುಣ ಎರಡೂ ಕೂಡ ಭಾರತ ಮತ್ತು ಫ್ರಾನ್ಸ್ಗಳ ನಡುವೆ ನಡೆಯುವಂತಹ ಮಿಲಿಟರಿ ವ್ಯಾಯಾಮಗಳಾಗುತ್ತೆ. ಇನ್ನು ಮಲ್ಬಾರ್ ಅನ್ನುವಂತಹ ಮಿಲಿಟರಿ ವ್ಯಾಯಾಮದಲ್ಲಿ 4 ದೇಶಗಳು ಭಾಗವಹಿಸುತ್ತೆ. ಯಾವ್ದ್ಯಾವುದು 4 ದೇಶಗಳು? ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ 4 ದೇಶಗಳು ಇಲ್ಲಿ ಭಾಗವಹಿಸುತ್ತೆ. ಯಾವುದು? ಮಲ್ಬಾರ್ ಅನ್ನುವಂತಹ ಮಿಲಿಟರಿ ವ್ಯಾಯಾಮದಲ್ಲಿ. ಮತ್ತು ಇಂದ್ರ, ಇದು ಭಾರತ ಮತ್ತು ರಷ್ಯಾದ ನಡುವೆ ನಡೆಯುತ್ತೆ. ಇಂದ್ರ ಭಾರತ ಮತ್ತು ರಷ್ಯಾದ ನಡುವೆ ನಡೆಯುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ಇನ್ನೊಂದು ರೀತಿ ಕೂಡ ಕೇಳ್ತಾರೆ, ಈ ಕೆಳಗಿನ ಯಾವ ದೇಶಗಳು ಮಲ್ಬಾರ್ ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸುತ್ತೆ ಅಂತ ಕೇಳಿದ್ರೆ ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ 4 ತಮಗೆ ಗೊತ್ತಿರಬೇಕು. ಸಂಪ್ರೀತಿ, ಇದು ಯಾವ ಎರಡು ದೇಶಗಳ ನಡುವೆ ನಡೆಯುವಂತಹ ಮಿಲಿಟರಿ ವ್ಯಾಯಾಮ ಅಂತ ಕೇಳಿದ್ರೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ನಡೆಯುತ್ತೆ. ಇನ್ನು ಶಕ್ತಿ ಅನ್ನುವಂತಹ ವ್ಯಾಯಾಮ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತೆ.
ಇನ್ನು ಮುಂದಿನದಾಗಿ ಮಿತ್ರ ಶಕ್ತಿ. ಶಕ್ತಿ ಮತ್ತು ಮಿತ್ರ ಶಕ್ತಿಗೆ ವ್ಯತ್ಯಾಸ ಗೊತ್ತಿರಬೇಕು. ಶಕ್ತಿ ಅನ್ನೋದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತೆ. ಮಿತ್ರ ಶಕ್ತಿ ಏನಿದೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುತ್ತೆ. ಭಾರತ ಮತ್ತು ಶ್ರೀಲಂಕಾ ಬಿಕಾಸ್ ನಮ್ಮ ಮಿತ್ರ ದೇಶ ಅಂದ್ರೆ ಪಕ್ಕದಲ್ಲೇ ಇದೆ. ನಮ್ಮ ಭಾರತದ ಪಕ್ಕದಲ್ಲೇ ಇರುವಂತಹ ಶ್ರೀಲಂಕಾದ ಜೊತೆಗೆ ನಮಗೆ ಮಿತ್ರ ಶಕ್ತಿ ನಡೆಯುತ್ತೆ. ಇನ್ನು ಸೂರ್ಯ ಕಿರಣ್ ಯಾವ ದೇಶಗಳ ನಡುವೆ ನಡೆಯುತ್ತೆ ಅಂದ್ರೆ ಭಾರತ ಮತ್ತು ನೇಪಾಳ್ ನಡುವೆ ನಡೆಯುತ್ತೆ. ಭಾರತ ಮತ್ತು ನೇಪಾಳ್. ನಿಮ್ಮ ಎಕ್ಸಾಮ್ನಲ್ಲಿ ಈ ಒಂದು ಲಿಸ್ಟ್ ಏನಿದೆ, ಈ ಮಿಲಿಟರಿ ವ್ಯಾಯಾಮಗಳ ಬಗ್ಗೆ ಏನು ನೋಡಿದ್ವಿ, ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ನೀವು ಯಾವುದೇ ಎಕ್ಸಾಮನ್ನು ಬರೀತಾ ಇದ್ರೂ ಕೂಡ ಇದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಐಡಿಯಾ ಇರಬೇಕು. ಮುಂದಿನ ಪ್ರಶ್ನೆ, ಭಾರತವು ಪ್ರಸ್ತುತ ಜಾಗತಿಕ ಜವಳಿ ಮತ್ತು ಉಡುಪು ವ್ಯಾಪಾರದ ಎಷ್ಟು ಶೇಕಡಾವಾರು ಕೊಡುಗೆ ನೀಡುತ್ತಿದೆ ಅಂತ ಪ್ರಶ್ನೆ. ಅಂದರೆ ಜಾಗತಿಕವಾಗಿ ಏನು ಜವಳಿ ಉದ್ಯಮ ಅಥವಾ ಉಡುಪಿನ ಉದ್ಯಮ ಏನಿದೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಿದೆ, ಅದಕ್ಕೆ ಭಾರತ ಎಷ್ಟು GDPಯಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಪ್ರಶ್ನೆ. ಆಯ್ಕೆಗಳು 2.3%, 3.5%, 4.2%, 5.6%. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಭಾರತ ಪ್ರಸ್ತುತವಾಗಿ ಜಾಗತಿಕವಾಗಿ ಗ್ಲೋಬಲಿ ಏನು ಜವಳಿ ಉದ್ಯಮ ಏನಿದೆ, ಈ ಜವಳಿ ಉದ್ಯಮಕ್ಕೆ 2.3% GDPಯಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಭಾರತವು ಜಾಗತಿಕ ಜವಳಿ ಮತ್ತು ಉಡುಪು ಮಾರುಕಟ್ಟೆಗೆ ಸುಮಾರು ಕೊಡುಗೆಯನ್ನು ನೀಡ್ತಾ ಇದೆ. ಅಂದಾಜು ಮೌಲ್ಯ ಎಷ್ಟು ಅಂತಂದ್ರೆ $897.8 ಬಿಲಿಯನ್ ಒಂದು ಕೊಡುಗೆಯನ್ನು ನೀಡುತ್ತೆ. GDPಗೆ 2.3% ಒಂದು ಕೊಡುಗೆಯನ್ನು ನೀಡುತ್ತೆ. ಈಗ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇಲ್ಲಿ ಏನು ಸುದ್ದಿಯಲ್ಲಿದೆ, GDPಗೆ ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಭಾರತ 2.3% ಕೊಡುಗೆಯನ್ನು ನೀಡುತ್ತೆ. ಇನ್ನು ಭಾರತದ GDPಯಲ್ಲಿ ಯಾವ ವಲಯ ಅತಿ ಹೆಚ್ಚು ಕೊಡುಗೆ ನೀಡುತ್ತೆ ಭಾರತದ GDPಗೆ ಅಂತ ಕೇಳಿದ್ರೆ ಸರ್ವಿಸ್ ಸೆಕ್ಟರ್ ಅತಿ ಹೆಚ್ಚು ಒಂದು ಕೊಡುಗೆಯನ್ನು ನೀಡುತ್ತೆ. ಸರ್ವಿಸ್ ಸೆಕ್ಟರ್, ಸೇವಾ ವಲಯ ಅಂತ ಕರಿತೀವಿ, 55% ಕೊಡುಗೆಯನ್ನು ನೀಡುತ್ತೆ. ಇನ್ನು ಎರಡನೇದಾಗಿ, ಫಸ್ಟ್ ಸರ್ವಿಸ್ ಸೆಕ್ಟರ್, ಎರಡನೇದಾಗಿ ಕೈಗಾರಿಕಾ ವಲಯ ಎಷ್ಟು ಕೊಡುಗೆ ನೀಡುತ್ತೆ, 27% ಕೊಡುಗೆ ನೀಡುತ್ತೆ. ಮೂರನೇದಾಗಿ ಕೃಷಿ ವಲಯ, ಅಗ್ರಿಕಲ್ಚರ್ ಸೆಕ್ಟರ್ ಏನಿದೆ 18% ಭಾರತದ GDPಗೆ ಕೊಡುಗೆಯನ್ನು ನೀಡುತ್ತೆ. ನಿಮ್ಮ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅತಿ ಹೆಚ್ಚು ಕೊಡುಗೆ ನೀಡುವಂತಹ ವಲಯ ಯಾವುದು ಅಂತ ಕೇಳಿದ್ರೆ ಸೇವಾ ವಲಯ, ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ ನಾವು. ಸೊ ಸೇವಾ ವಲಯ ಏನಿದೆ ನಮ್ಮ ಭಾರತದ ಆರ್ಥಿಕತೆಯ ಒಂದು ಟರ್ಷರಿ ಸೆಕ್ಟರ್ ಆಗುತ್ತೆ, ಮೂರನೇ ವಲಯ ಆಗುತ್ತೆ. ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಸೊ ಟರ್ಷರಿ ಸೆಕ್ಟರ್ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತ ಬರುತ್ತೆ. ಸೊ ಸೇವಾ ವಲಯ ಏನಿದೆ ಇದು ಟರ್ಷರಿ ಸೆಕ್ಟರ್ ಆಫ್ ದ ಎಕಾನಮಿ ಆಗುತ್ತೆ. ಇನ್ನು ಸೂರತ್ ಏನಿದೆ ಇದಕ್ಕೆ ಟೆಕ್ಸ್ಟೈಲ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. GK ಫ್ಯಾಕ್ಟ್ ಆಗುತ್ತೆ, ಗೊತ್ತಿರಬೇಕು. ಬಿಕಾಸ್ ಉಡುಪು ಉದ್ಯಮ ಸುದ್ದಿಯಲ್ಲಿ ಇರೋದ್ರಿಂದ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ಬೋದು. ಟೆಕ್ಸ್ಟೈಲ್ ಸಿಟಿ ಆಫ್ ಇಂಡಿಯಾ ಅಂತ ಯಾವುದಕ್ಕೆ ಕರೀತಾರೆ, ಸೂರತ್ಗೆ ಕರೀತಾರೆ. ಇನ್ನು ಅಹಮದಾಬಾದ್ಗೆ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ, ಅಹಮದಾಬಾದ್ಗೆ ಕರೀತಾರೆ. ಮುಂದಿನ ಪ್ರಶ್ನೆ, ನಗರ ಸಂಚಾರ ಮಾರ್ಗಗಳನ್ನು ಅತ್ಯುತ್ತಮವಾಗಿಸಲು ಮತ್ತು ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಯಾವ ಡಿಜಿಟಲ್ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ? ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ನಗರ ಸಂಚಾರ ಮಾರ್ಗಗಳೇನಿರುತ್ತೆ ಅವುಗಳನ್ನು ಅತ್ಯುತ್ತಮವಾಗಿಸೋಕೆ ಮತ್ತು ಏನು ಒಂದು ಕಾರ್ಬನ್ ಡೈಆಕ್ಸೈಡ್ನ ಹೊರಸೂಸುವಿಕೆ ಏನಿರುತ್ತೆ ಅದನ್ನು ಕಡಿಮೆ ಮಾಡೋಕೆ ಯಾವ ಡಿಜಿಟಲ್ ಇನಿಷಿಯೇಟಿವ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ನೇವಾ, ಡ್ರಮ್, ಗತಿಶಕ್ತಿ, ಏಕರಾಷ್ಟ್ರ ಚಲನಶೀಲತೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಡ್ರಮ್ ಅನ್ನುವಂತಹ ಇನಿಷಿಯೇಟಿವ್ ಅನ್ನ ಆರಂಭ ಮಾಡ್ತಾರೆ. ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇದರ ಫುಲ್ ಫಾರ್ಮ್ ಗೊತ್ತಿರಬೇಕು. ಡ್ರಮ್, DRUM ಅಂತಂದ್ರೆ ಏನು, ಡೈನಾಮಿಕ್ ರೂಟ್ ಪ್ಲಾನಿಂಗ್ ಫಾರ್ ಅರ್ಬನ್ ಮೊಬಿಲಿಟಿ ಅನ್ನುವಂತಹ ಇನಿಷಿಯೇಟಿವ್ ಆಗುತ್ತೆ. ಇದು ನಗರ ಸಂಚಾರ ಹರಿವನ್ನು ಅತ್ಯುತ್ತಮವಾಗಿಸೋಕೆ ಮತ್ತು ಪರಿಸರದ ಪರಿಣಾಮವನ್ನು ಕಡಿಮೆ ಮಾಡೋಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸುವ ಹೊಸ ಇನಿಷಿಯೇಟಿವ್ ಉಪಕ್ರಮ ಆಗುತ್ತೆ. ಇದರ ಜೊತೆಗೆ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಅಡಿಯಲ್ಲಿ ಸುಸ್ಥಿರ ನಗರ ಚಲನಶೀಲತೆಯೊಂದಿಗೆ ಹೊಂದಿಕೆ ಆಗುತ್ತೆ. ಮತ್ತು ಇದರ ಇನಿಷಿಯೇಟಿವ್ನ ಯೂಸಸ್ ಏನೇನಿದೆ ಅಂದರೆ ನಗರ ಯೋಜನಾ ದಕ್ಷತೆಯನ್ನು ಸುಧಾರಣೆ ಮಾಡುತ್ತೆ, ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡುತ್ತೆ ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಸುಧಾರಣೆ ಮಾಡುತ್ತೆ. ಮುಂದಿನ ಪ್ರಶ್ನೆ, 16ನೇ ಹಣಕಾಸು ಆಯೋಗದ ಕಾಲಾವಧಿ ಎಷ್ಟು ಅಂತ ಪ್ರಶ್ನೆ.
ಆಯ್ಕೆಗಳು 2020ರಿಂದ 2025, 2021ರಿಂದ 2026, 2026ರಿಂದ 2031, 2025ರಿಂದ 2030. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 2026ರಿಂದ 2031 ಕಾಲಾವಧಿ ಆಗುತ್ತೆ. 16ನೇ ಹಣಕಾಸು ಆಯೋಗ, 16th ಫೈನಾನ್ಸ್ ಕಮಿಷನ್ ಅಂತ ನಾವು ಕರಿತೀವಿ. ನಿಮ್ಮ ಎಕ್ಸಾಮ್ನಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಯಾರು ಈ ಆಯೋಗದ ಅಧ್ಯಕ್ಷರು? 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳ್ತಾರೆ. ಅರವಿಂದ್ ಪನಗಾರಿಯಾ ಅಧ್ಯಕ್ಷರಾಗಿದ್ದಾರೆ. ಮತ್ತು ಈ ಆಯೋಗ ರಚನೆ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ. ಡಿಸೆಂಬರ್ 31, 2023ರಂದು ರಚನೆ ಆಯಿತು. ಡಿಸೆಂಬರ್ 31, 2023. ಮುಂದಿನ ಪ್ರಶ್ನೆ, 2025ರ ಅಂತಾರಾಷ್ಟ್ರೀಯ ವಿಪತ್ತು ನಿರೋಧಕ ಮೂಲಸೌಕರ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಯಾವ ಸಮ್ಮೇಳನ ಇದು? ಅಂತಾರಾಷ್ಟ್ರೀಯ ವಿಪತ್ತು ನಿರೋಧಕ ಮೂಲಸೌಕರ್ಯ ಸಮ್ಮೇಳನ ಎಲ್ಲಿ ನಡೀತು ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ಅಮೆರಿಕ, ಚೀನಾ, ಫ್ರಾನ್ಸ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಫ್ರಾನ್ಸ್ನಲ್ಲಿ ಈ ಅಂತಾರಾಷ್ಟ್ರೀಯ ವಿಪತ್ತು ನಿರೋಧಕ ಮೂಲಸೌಕರ್ಯ ಸಮ್ಮೇಳನ ನಡೆಯಿತು. ಫ್ರಾನ್ಸ್ನ ನೈಸ್ ಅನ್ನುವಂತಹ ನಗರದಲ್ಲಿ 2025ರ ಅಂತಾರಾಷ್ಟ್ರೀಯ ವಿಪತ್ತು ನಿರೋಧಕ ಮೂಲಸೌಕರ್ಯ ಸಮ್ಮೇಳನ ನಡೆಯಿತು. ಈ ಸಮ್ಮೇಳನವನ್ನು ಯಾರು ಆಯೋಜನೆ ಮಾಡಿದ್ರು? CDRI ಅನ್ನುವಂಥ ಸಂಸ್ಥೆ ಆಯೋಜನೆ ಮಾಡಿತ್ತು. ಹಾಗಾದ್ರೆ CDRIನ ವಿಸ್ತೃತ ರೂಪವೇನು, ಫುಲ್ ಫಾರ್ಮ್ ಏನು ಅನ್ನೋದು ತಮಗೆ ಗೊತ್ತಿರಬೇಕು. ಇದು ತಮ್ಮ ಹೋಮ್ ವರ್ಕ್ ಆಗುತ್ತೆ. ಸೊ ಇದ್ರ ಬಗ್ಗೆ ತಾವು ಗೂಗಲ್ ಮಾಡಿ, ರಿಸರ್ಚ್ ಮಾಡಿ, ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇದರ ಆನ್ಸರ್ ಅನ್ನ ಕಾಮೆಂಟ್ ಮಾಡಬೇಕು. ಮತ್ತು ಈ ಸಮ್ಮೇಳನದ ಧ್ಯೇಯವಾಕ್ಯ ಏನು ಅನ್ನೋದು ಗೊತ್ತಿರಬೇಕು. ಶೇಪಿಂಗ್ ಅ ರೀಸೈಲೆಂಟ್ ಫ್ಯೂಚರ್ ಫಾರ್ ಕೋಸ್ಟಲ್ ರೀಜನ್ಸ್ ಅನ್ನೋದು ಧ್ಯೇಯವಾಕ್ಯ ಆಗುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ಈ ಧ್ಯೇಯವಾಕ್ಯ ಅಥವಾ ಥೀಮ್ ಅನ್ನ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇವಾಗ ರೀಸೆಂಟ್ ಆಗಿ ವಿಶ್ವ ಪರಿಸರ ದಿನದ ಥೀಮ್ ಕೂಡ ಸುದ್ದಿಯಲ್ಲಿತ್ತು. ಏನು? 2025ರ ವಿಶ್ವ ಪರಿಸರ ದಿನದ ಥೀಮ್ ಏನು? ಅದು ತಮಗೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನ ಕೂಡ ಕೆಳಗಡೆ ಕಾಮೆಂಟ್ ಮಾಡಬೇಕಾಗುತ್ತೆ. ಆ ಒಂದು ಕ್ಲಾಸನ್ನು ನೋಡಿ ತಮ್ಮ ಉತ್ತರವನ್ನು ಕಾಮೆಂಟ್ ಮಾಡ್ರಿ. ಅದು ಏನಾಗುತ್ತೆ, ನಿಮಗೆ ಹೋಮ್ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನ ಇರಬೇಕಾಗುತ್ತೆ. 54 ದೇಶಗಳ ಮುಖ್ಯಸ್ಥರು ಏನ್ ಮಾಡಿದ್ರು, ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. ಮುಂದಿನ ಪ್ರಶ್ನೆ, ನೇವಾ ಕುರಿತು ಸರಿಯಾದದನ್ನ ಆಯ್ಕೆ ಮಾಡಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಶಾಸನ ಮಂಡಳಿಯನ್ನ ಕಾಗದ ರಹಿತಗೊಳಿಸುವ ಯೋಜನೆ. ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಸಂಸದೀಯ ವ್ಯವಹಾರಗಳ ಮಂತ್ರಾಲಯ ಇದನ್ನ ಅಭಿವೃದ್ಧಿಪಡಿಸಿದೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡು ಸರಿ, ಅ ಮತ್ತು ಬ ಎರಡು ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ. ಶಾಸನ ಮಂಡಳಿ ಏನಿರುತ್ತೆ, ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಇರ್ಬೋದು, ಆ ಶಾಸನ ಮಂಡಳಿ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ಕಾಗದ ರಹಿತಗೊಳಿಸುವಂತಹ ಒಂದು ಯೋಜನೆಯ ಭಾಗ ಆಗುತ್ತೆ ನೇವಾ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಅಥವಾ ಮಂತ್ರಾಲಯ ಇದನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ. ಸೊ ನೇವಾ ಎಂಬುದು ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಆಗುತ್ತೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್. ಸೊ ಯಾಕೆ ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ? ಭಾರತದಲ್ಲಿ ಶಾಸನ ಮಂಡಳಿಗಳೇನಿರುತ್ತೆ ಅದನ್ನ ಕಾಗದ ರಹಿತಗೊಳಿಸುವಂತಹ ಒಂದು ಡಿಜಿಟಲ್ ಯೋಜನೆ ಆಗುತ್ತೆ. ಸಂಸದೀಯ ವ್ಯವಹಾರಗಳ ಮಂತ್ರಾಲಯ ಇದನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ. ಯಾರು ಡೆವಲಪ್ಮೆಂಟ್ ಮಾಡಿದ್ರು ಅಂತ ಕೂಡ ಗೊತ್ತಿರಬೇಕು. ಡಿಜಿಟಲ್ ಇಂಡಿಯಾ ಯೋಜನೆಯ ಭಾಗ ಆಗುತ್ತೆ. ನಾಗಾಲ್ಯಾಂಡ್ ನೇವಾವನ್ನ ಸಂಪೂರ್ಣವಾಗಿ ಜಾರಿ ಮಾಡಿದ ಮೊದಲ ರಾಜ್ಯ ಆಗುತ್ತೆ. ರೀಸೆಂಟ್ ಆಗಿ ಪುದುಚೇರಿಯಲ್ಲೂ ಕೂಡ ಇದನ್ನ ಅಳವಡಿಸ್ಕೊಂಡಿರ್ತಾರೆ. ಸೊ ಅದನ್ನ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆದರೆ ಫಸ್ಟ್ ಅಳವಡಿಸಿಕೊಂಡಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ನಾಗಾಲ್ಯಾಂಡ್. ಇತ್ತೀಚೆಗೆ ಅಳವಡಿಸಿಕೊಂಡಂತಹ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಅದು ಪುದುಚೇರಿ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳಿಗೆ ಮೊದಲ ಮಹಿಳಾ ಸಹಾಯಕ ಆಗಿ ಅಥವಾ ಸಹಾಯಕಿ ಆಗಿ ಯಾರನ್ನ ನೇಮಿಸಲಾಯಿತು? ಆಯ್ಕೆಗಳು ಅಂಜಲಿ ಶರ್ಮಾ, ಯಶಸ್ವಿ ಸೋಲಂಕಿ, ಪ್ರಿಯಾ ಚತುರ್ವೇದಿ, ಸ್ನೇಹ ವರ್ಮಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ಯಶಸ್ವಿ ಸೋಲಂಕಿ ಅವರನ್ನ ನಮ್ಮ ರಾಷ್ಟ್ರಪತಿಗಳಿಗೆ ದ್ರೌಪದಿ ಮುರ್ಮು ಅವರಿಗೆ ಮೊದಲ ಮಹಿಳಾ ಸಹಾಯಕಿಯಾಗಿ ನೇಮಕ ಮಾಡಿರ್ತಾರೆ.
ಸೊ 27 ವರ್ಷ ವಯಸ್ಸಿನ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಅವರನ್ನ ಈ ಒಂದು ADC ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಈ ಹುದ್ದೆ ವಿದ್ಯುಕ್ತ ಮತ್ತು ಸಮನ್ವಯ ಕರ್ತವ್ಯಗಳನ್ನು ಒಳಗೊಂಡಿರುತ್ತೆ. ಸೊ ಯೂಶುವಲಿ ಈ ADCಗಳನ್ನು ಮಹಿಳಾ ಸಹಾಯಕಿಗಳನ್ನು ಸಶಸ್ತ್ರ ಪಡೆಗಳಿಂದ ಆಯ್ಕೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ವಿಶ್ವ ಬ್ಯಾಂಕಿನ ಪರಿಷ್ಕೃತ ದತ್ತಾಂಶದ ಪ್ರಕಾರ 2022-23ರಲ್ಲಿ ಭಾರತ ತೀವ್ರ ಬಡತನದ ಪ್ರಮಾಣ ಎಷ್ಟು ಶೇಕಡಾಕ್ಕೆ ಇಳಿದಿದೆ ಅಂತ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ಫಸ್ಟು ವಿಶ್ವ ಬ್ಯಾಂಕ್ ಏನು ಮಾಡಿದೆ, ಒಂದು ಡಾಟಾವನ್ನು ರಿಲೀಸ್ ಮಾಡಿರುತ್ತೆ. 2022 ಹಾಗೂ 23ರ ಡಾಟಾ ಪ್ರಕಾರ ಭಾರತ ತೀವ್ರ ಬಡತನದ ಪ್ರಮಾಣ ಎಷ್ಟು ಶೇಕಡಾಕ್ಕೆ ಇಳಿದಿದೆ ಅಂತ ಪ್ರಶ್ನೆ. 9.6%, 7.4%, 5.3%, 3.1%. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 5.3%ಗೆ ಈ ಒಂದು ಬಡತನದ ಪ್ರಮಾಣ ಏನಾಗಿರುತ್ತೆ, ಇಳಿದಿರುತ್ತೆ. ಸೊ ವಿಶ್ವ ಬ್ಯಾಂಕ್ ಜಾಗತಿಕ ಬಡತನ ರೇಖೆಗಳನ್ನು ಪರಿಷ್ಕರಣೆ ಮಾಡಿದೆ, ಅಂದರೆ ಅದನ್ನು ರಿವೈಸ್ ಮಾಡಿರುತ್ತೆ. ಮತ್ತು ಭಾರತದ ಬಡತನದ ದರ ಏನಿದೆ ಅದು 5.3%ರಷ್ಟು ಅಂದಾಜು ಮಾಡಿರುತ್ತೆ. ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನ ಹರಿಸ್ಬೇಕು ತಾವೆಲ್ಲರೂ ಕೂಡ, ಭಾರತ ಒಂದು ಗುರಿಯನ್ನು ಹೊಂದಿದೆ. ಏನು ಗುರಿ ಅಂತಂದರೆ 2030ರ ವೇಳೆಗೆ ಭಾರತ ಶೂನ್ಯ ತೀವ್ರ ಬಡತನದ ಗುರಿಯನ್ನು ಹೊಂದಿರುತ್ತೆ. ಸೊ ಹಾಗಾದರೆ ಬಡತನ ಅಂದರೆ ಏನು ಗೊತ್ತಿರಬೇಕು. ಕಾರ್ ಇಲ್ಲದೆ ಇದ್ರೆ ಬಡತನನ, ಅಥವಾ ನಮಗೆ ಊಟ ಇಲ್ಲದೆ ಇದ್ರೆ ಬಡತನನ, ಒಳ್ಳೆ ಮನೆ ಇಲ್ಲದೆ ಇದ್ರೆ ಬಡತನನ. ಬಡತನ ಅಂದರೆ ಏನು ಅಂತಂದರೆ ಒಬ್ಬ ವ್ಯಕ್ತಿಗೆ ಮೂಲ ಸೌಕರ್ಯ, ಉದಾಹರಣೆಗೆ ಆಹಾರ ಇರ್ಬೋದು, ಒಂದು ಮನೆ ಅಥವಾ ಆಶ್ರಯ ಇರ್ಬೋದು, ಬಟ್ಟೆ ಮುಂತಾದ ಮೂಲಭೂತ ಅಗತ್ಯಗಳು ಪೂರೈಕೆ ಮಾಡ್ಕೊಳ್ಳೋಕೆ ಒಂದು ಆರ್ಥಿಕ ಸಂಪನ್ಮೂಲ, ಅವನ ಹತ್ರ ದುಡ್ಡು ಇಲ್ಲ ಮೂಲ ಸೌಕರ್ಯವನ್ನು ಪಡ್ಕೊಳ್ಳೋಕೆ ಅಂತಂದರೆ ಆವಾಗ ಅವನು ಬಡವ ಅಂತ ಹೇಳಿ ಕರಿಬೋದು. ಬಡವ ಅಂತಂದರೆ ಆಹಾರ ಇಲ್ಲ, ಅವನ ಹತ್ರ ಆಹಾರವನ್ನು ಪೂರೈಕೆ ಮಾಡ್ಕೊಳ್ಳೋಕೆ ಅವನ ಹತ್ರ ದುಡ್ಡಿಲ್ಲ ಅಂತಂದರೆ ಅವನಿಗೆ ಬಡತನ ಅಥವಾ ಬಡವ ಅಂತ ಕರೀತಾರೆ. 2009ರ ತೆಂಡೂಲ್ಕರ್ ಸಮಿತಿ ಬಡತನ ರೇಖೆಗೆ ಸಂಬಂಧಿಸಿದೆ. ಹಲವಾರು KPSCಯ ಪ್ರೀವಿಯಸ್ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ, PSI ಎಕ್ಸಾಮ್ನಲ್ಲೂ ಕೇಳಿದ್ದಾರೆ. ಈ ತೆಂಡೂಲ್ಕರ್ ಸಮಿತಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ, ಬಡತನ ರೇಖೆಗೆ ಸಂಬಂಧಪಡುತ್ತೆ. ಯಾವಾಗ ರಚನೆ ಆಯಿತು ತೆಂಡೂಲ್ಕರ್ ಸಮಿತಿ ಅಂತ ಕೂಡ ಕೇಳ್ತಾರೆ. 2009ರಲ್ಲಿ ರಚನೆ ಆಯಿತು. ಸೊ ಇದು ಒಂದು ಪಾಯಿಂಟಲ್ಲಿ 3 ಪ್ರಶ್ನೆಗಳನ್ನು ರೈಸ್ ಮಾಡ್ತಾರೆ. ತೆಂಡೂಲ್ಕರ್ ಸಮಿತಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ ಬಡತನ ರೇಖೆಗೆ ಸಂಬಂಧಪಡುತ್ತೆ. ತೆಂಡೂಲ್ಕರ್ ಸಮಿತಿ ಯಾವಾಗ ರಚನೆ ಆಯಿತು ಅಂತ ಕೇಳಿದ್ರೆ 2009ರಲ್ಲಿ ರಚನೆ ಆಯಿತು. ಮತ್ತು ತೆಂಡೂಲ್ಕರ್ ಸಮಿತಿಯ ಒಂದು ಸಜೆಷನ್ಸ್ ಏನು ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಅದನ್ನು ಆಲ್ರೆಡಿ ನಾವು ನೋಟ್ಸಲ್ಲಿ ಕೊಟ್ಟಿರ್ತೇವೆ. ನೀತಿ ಆಯೋಗ ಬಹು ಆಯಾಮ ಬಡತನ ಸೂಚ್ಯಂಕದ ಮೂಲಕ ಬಡತನವನ್ನು ಅಳೆಯುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀತಿ ಆಯೋಗ. ನೀತಿ ಆಯೋಗ ಭಾರತದಲ್ಲಿ ಬಡತನವನ್ನು ಹೇಗೆ ಅಳೆಯುತ್ತೆ ಅಂತ ಕೇಳ್ತಾರೆ, ಬಹು ಆಯಾಮ ಬಡತನ ಸೂಚ್ಯಂಕದ ಮೂಲಕ ಅಳೆಯುತ್ತೆ. ಈ ಬಹು ಆಯಾಮ ಬಡತನ ಸೂಚ್ಯಂಕ ಯಾವುದನ್ನ ಇಲ್ಲಿ ಕನ್ಸಿಡರ್ ಮಾಡುತ್ತೆ ಅಂತ ಕೇಳಿದ್ರೆ ಆರೋಗ್ಯ, ಶಿಕ್ಷಣ, ಬದುಕಿನ ಮಟ್ಟದ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಬಡತನವನ್ನು ಅಳೆಯುತ್ತೆ. ಇನ್ನೊಂದು ಇಲ್ಲಿ GK ಫ್ಯಾಕ್ಟ್ ತಮಗೆ ಗೊತ್ತಿರಬೇಕು. ಭಾರತದಲ್ಲಿ ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್, UP, ಸೊ BJP, ಬಿಹಾರ್, ಜಾರ್ಖಂಡ್, ಸೊ UP ಏನಿದೆ, ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ್ ಇವು ಅತಿ ಹೆಚ್ಚು ಬಡತನ ಇರುವಂತಹ ರಾಜ್ಯಗಳಾಗತ್ತೆ. 2025ರಲ್ಲಿ ಅಪರೂಪದ ಕಾಯಿಲೆಗಳಿಗೆ ಔಷಧಿಗಳ ಲಭ್ಯತೆಯನ್ನು ಸುಧಾರಿಸೋಕೆ ಭಾರತ ಯಾವ ಕ್ರಮ ಕೈಗೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಬೆಲೆ ನಿಯಂತ್ರಣ, ತೆರಿಗೆ ವಿನಾಯಿತಿ, ಕಡ್ಡಾಯ ಪರವಾನಗಿ, ದುಬಾರಿ ಬೆಲೆಗಳ ಮೇಲಿನ ಆಮದು ನಿಷೇಧ, ಔಷಧ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 2025ರಲ್ಲಿ ಅಪರೂಪದ ಕಾಯಿಲೆಗಳಿಗೆ ಒಂದು ಔಷಧಿಗಳ ಲಭ್ಯತೆಯನ್ನು ಸುಧಾರಣೆ ಮಾಡೋಕೆ ಭಾರತ ಏನು ಮಾಡ್ತಾ ಇದೆ, ಕಡ್ಡಾಯವಾದಂತಹ ಪರವಾನಗಿ ಅನ್ನುವಂತಹ ಕ್ರಮವನ್ನು ಇಲ್ಲಿ ಕೈಗೊಳ್ತಾ ಇದೆ. ಸೊ ಡ್ಯೂಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತಹ ಅಪರೂಪದ ಕಾಯಿಲೆಗಳಿಗೆ, ಸೊ ಕಾಯಿಲೆ ಹೆಸರು ನೆನಪಿಟ್ಕೋಬೇಕು, ಡ್ಯೂಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತಹ ಅಪರೂಪದ ಕಾಯಿಲೆಗಳಿಗೆ ಹೆಚ್ಚಿನ ಬೆಲೆಯ ಔಷಧಗಳ ದೇಶೀಯ ಉತ್ಪಾದನೆಯನ್ನು ಸಕ್ರಿಯಗೊಳಿಸೋಕೆ ಭಾರತ ಏನು ಮಾಡ್ತಾ ಇದೆ, ಕಡ್ಡಾಯ ಪರವಾನಗಿ, ಕಂಪಲ್ಸರಿ ಪರ್ಮಿಷನ್ ಅನ್ನುವಂತಹ ಕ್ರಮವನ್ನು ಇಲ್ಲಿ ಕೈಗೊಳ್ತಾ ಇದೆ.
ಸೊ ಡ್ಯೂಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಎಂಬುದು ಒಂದು ಆನುವಂಶಿಕ ಕಾಯಿಲೆ. ಸೊ ಇದ್ರ ಮೇಲೂ ಕೂಡ ನಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಇದು ಯಾವ ರೀತಿಯಾದಂತಹ ಕಾಯಿಲೆ ಅಂತ ಕೇಳಿದ್ರೆ ಆನುವಂಶಿಕ ಕಾಯಿಲೆ ಆಗುತ್ತೆ. ಇದು DMD ಜೀನ್ನಲ್ಲಿ ದೋಷದಿಂದ ಉಂಟಾಗುತ್ತೆ. ಈ ಜೀನ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಡಿಸ್ಟ್ರೋಫಿನ್ ಎಂಬ ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡುತ್ತೆ. ಮುಂದಿನ ಪ್ರಶ್ನೆ, 2025ರಲ್ಲಿ ಪ್ರಾರಂಭಿಸಲಾದ RBI ಹಿಂದಿ ಪ್ರಕಾಶನ ಯೋಜನೆಯ ಉದ್ದೇಶವೇನು? ಆಯ್ಕೆಗಳು: ಜಾಗತಿಕ ವರದಿಗಳನ್ನು ಹಿಂದಿಗೆ ಅನುವಾದ ಮಾಡೋದು, ಆರ್ಥಿಕ ಸಾಕ್ಷರತೆಯನ್ನು ಉತ್ತೇಜನ ಮಾಡೋದು, ಅರ್ಥಶಾಸ್ತ್ರದ ಕುರಿತು ಹಿಂದಿಯಲ್ಲಿ ಮೂಲ ಬರವಣಿಗೆಯನ್ನು ಪ್ರೋತ್ಸಾಹ ಕೊಡೋದು, ಪ್ರಾದೇಶಿಕ ಭಾಷಾ ಬ್ಯಾಂಕ್ಗಳಿಗೆ ಹಣಕಾಸನ್ನು ಒದಗಿಸೋದು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಲ್ಟನ್ ಯಂಗ್ ಕಮಿಷನ್ನ ರೆಕಮೆಂಡೇಶನ್ ಮೇಲೆ ಸ್ಟಾರ್ಟ್ ಆಯಿತು. ಸೊ ಈ ಒಂದು RBI ಏನ್ ಮಾಡಿದೆ ಅಂದ್ರೆ ಅರ್ಥಶಾಸ್ತ್ರದ ಕುರಿತು ಹಿಂದಿಯಲ್ಲಿ ಮೂಲ ಬರವಣಿಗೆಯನ್ನ ಪ್ರೋತ್ಸಾಹ ಮಾಡೋಕೆ ಹಿಂದಿ ಪ್ರಕಾಶನ ಯೋಜನೆಯನ್ನ ಸ್ಟಾರ್ಟ್ ಮಾಡಿರುತ್ತೆ. RBI ಹಿಂದಿ ಪ್ರಕಾಶನ ಯೋಜನೆ ಅರ್ಥಶಾಸ್ತ್ರ, ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಹಿಂದಿಯಲ್ಲಿ ಮೂಲ ಕೃತಿಗಳನ್ನು ಉತ್ತೇಜಿಸುವಂತಹ ಗುರಿಯನ್ನ ಹೊಂದಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವೇನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ. ಸೊ ಜಾಯಿನ್ ಬಟನ್ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸ್, ಎವ್ರಿ ಮಂತ್ದು ಫುಲ್ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ತಮಗೆ ಇಲ್ಲಿ ಲಭ್ಯವಿರುತ್ತೆ. ಅದರ ಜೊತೆಗೆ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ. ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ತಾವೇನಾದರೂ ಕರೆಂಟ್ ಅಫೇರ್ಸ್ ಮೇಲೆ ಮಂತ್ಲಿ ಟೆಸ್ಟ್ ಸಿರೀಸ್ ಬರೀಬೇಕು ಅಂತಂದರೆ ಅಥವಾ ಮಂತ್ಲಿ ಕ್ಲಾಸಸ್ಗಳನ್ನು ಕೇಳ್ಕೋಬೇಕು ಅಂತಂದರೆ, ಹಾಗೆ ಈ ಒಂದು ಕರೆಂಟ್ ಅಫೇರ್ಸ್ನ ನೋಟ್ಸ್ಗಳನ್ನು ಪಡ್ಕೋಬೇಕು ಅಂತಂದರೆ ಕೇವಲ ನಿಮಗೆ 1 ವರ್ಷದ ನೋಟ್ಸ್ಗಳು ನಿಮಗೆ ಜಸ್ಟ್ 499ಗೆ ಲಭ್ಯವಿರುತ್ತೆ. ಸೊ ಒಂದ್ಸಲ ಆ್ಯಪ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.